ಸರ್ ಇನ್ನೊಂದು ಪ್ರಶ್ನೆ. ಹ್ಮ್, ಇದನ್ನ ಇವಾಗ ಸ್ವಲ್ಪ ಹಾಸ್ಯಾಸ್ಪದವಾಗಿದೆ ಇದು. ಹ್ಮ್ ಆದ್ರೂ ಕೆಲವರು ತುಂಬಾ ಫಾಲೋ ಮಾಡ್ತಾ ಇದ್ದಾರೆ. ಮೈ ಮೇಲೆ ದೇವ್ರು ಬರೋದು, ಹ್ಮ್ ವಿಕಾರವಾಗಿ ಆಡೋದು, ಹ್ಮ್ ಹಲ್ಲು ಕಡಿಯೋದು, ಒಂಥರ ಹ್ಮ್ ಏನಾದ್ರು ಕಿರಿಚಾಡೋದು. ಹ್ಮ್ ಅವಾಗ ಅವ್ರನ್ನ ಶಾಂತಿ ಮಾಡೋದಕ್ಕೋಸ್ಕರ ಏನೆಲ್ಲ ಮಾಡ್ತಾ ಇರ್ತಾರೆ. ನಿಜ. ಜನ ಏನೆಲ್ಲ ಕೊಡ್ತಾ ಇರ್ತಾರೆ. ಹ್ಮ್ ಹ್ಮ್ ಹ್ಮ್. ಈ ಮೈ ಮೇಲೆ ದೇವ್ರು ಬರೋದು ಅಂತ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಹ್ಮ್ ಇದು ಹೇಗೆ ಬಂತು? ಒಂದು ಹೀಗೆ ಒಬ್ರು ಹೇಳ್ತಾ ಇದ್ರು, ಅವ್ರಿಗೆ ಕೇಳ್ತಾ ಇದ್ದೆ ನಾನು. ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಿದ್ರು ಇದ್ರ ಬಗ್ಗೆ. ಇವೆಲ್ಲ ಎಲ್ಲಾಗುತ್ತೆ ಹೇಳಿ? ಎಲ್ಲಿ ಅಜ್ಞಾನ ಜಾಸ್ತಿ ಇದೆನೋ, ಹ್ಮ್ ಅನರಕ್ಷತೆ ಜಾಸ್ತಿ ಇದೆನೋ, ಹ್ಮ್. ಅಲ್ಲಿಂದಲೇ ಇಂತೆಲ್ಲ ಸ್ಟೋರಿ ಕೇಳ್ತೀವಿ ನಾವು. ಕರೆಕ್ಟ್. ಇವಾಗ ಆಯ್ತಲ್ವಾ? ಹಳ್ಳಿಗಳಲ್ಲಿ ಜಾಸ್ತಿ ಹಳ್ಳಿಗಳಲ್ಲಿ ನೋಡ್ತಿರ್ತೀವಿ. ಜಾಸ್ತಿ, ಹಾ, ಸ್ವಲ್ಪ ಸಿಟಿಗಳಲ್ಲಿ ಬಂದ್ರೆ ಸ್ವಲ್ಪ ಇರುತ್ತೆ, ಸ್ವಲ್ಪ ಇರುತ್ತೆ. ಕಡಿಮೆ ಆಗಿರುತ್ತೆ. ಹ್ಮ್, ಹಳ್ಳಿಗಳಲ್ಲಿ ಜಾಸ್ತಿ. ಎಲ್ಲಿ ಈ ರೀತಿ ಸಾಮಾಜಿಕ ಕಿರುಕುಳ ಜಗಳ ಜಾಸ್ತಿ ಇದ್ದಾವೆ, ಹಾ, ಇಗ್ನೋರೆನ್ಸ್ ಜಾಸ್ತಿ ಇದೆ, ಅಜ್ಞಾನ ಜಾಸ್ತಿ ಇದೆನೋ, ಅಲ್ಲಿಯೂ ಜಾಸ್ತಿ ಉದ್ಭವ ಆಗುತ್ತೆ. ಅಲ್ಲಿಂದ ಸ್ಟೋರಿ ಜಾಸ್ತಿ ಬರುತ್ತೆ. ಸಿಟಿಗಳಲ್ಲಿ ಬೇರೆ ಪ್ರಾಬ್ಲಮ್ ಇದೆ. ನಾನು ಇದರ ಅರ್ಥ ಸಿಟಿಗಳು ತುಂಬಾ ಚೆನ್ನಾಗಿದೆ, ಹಳ್ಳಿಗಳಿಲ್ಲ ಅಂತ ಹೇಳ್ತಾ ಇಲ್ಲ. ಜನರು ಅಪಾರ್ಥ ಮಾಡ್ಕೊಳ್ಬಾರ್ದು. ಎರಡು ಕದರದ ಒಂದು ಫಂಕ್ಷನ್ ಇದೆ ಸೊಸೈಟಿಯಲ್ಲಿ, ಸಮಾಜದಲ್ಲಿ. ಇದಕ್ಕಿದೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲಿ ಜ್ಞಾನದ ಅಭಾವ ಇರುತ್ತೋ ಹ್ಮ್, ಅಲ್ಲಿ ಇಂಥವುಗಳು ಶುರು ಆಗುತ್ತೆ, ಮೂಢನಂಬಿಕೆಗಳು ಶುರು ಆಗುತ್ತೆ. ಮೂಢನಂಬಿಕೆ ಅಂತ ಅದಕ್ಕೆ ಅಂತಾರಲ್ಲ, ಹಾ, ನಂಬಿಕೆಯಿಂದ ಫಸ್ಟ್ ಆಫ್ ಆಲ್ ಅಂತೂ ಫ್ಯಾಕ್ಟ್ಸ್ ಇರಬೇಕು. ಓಕೆ, ಅದಂತೂ ಇಂಪಾರ್ಟೆಂಟ್ ಇದೆ. ಅದರಲ್ಲಿ ಹಿಂದೆ ಮೌಢ್ಯ ಇದೆ, ಓಕೆ. ಅಜ್ಞಾನ ಇದೆ. ಅದಕ್ಕೆ ಮೂಢನಂಬಿಕೆ ಅಂತ ಇರೋದು. ನೀವು ಅಜ್ಞಾನ ಅವಾಗ ಅನ್ನಲ್ಲ, ಅಜ್ಞಾನ ಅಂತೂ ಇದೆ, ಅದರಿಂದ ಅರಗೆನ್ಸ್ ಇದೆ, ಅದಕ್ಕೆ ಡೆಡ್ಲಿ ಕಾಂಬಿನೇಷನ್ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಇದಕ್ಕೆ 2-3 ರೀತಿಯಲ್ಲಿ ನಾವು ಯೋಚಿಸ್ಬೋದು. ಫಸ್ಟ್ ಆಫ್ ಆಲ್ ಇಂಡಿವಿಜುವಲ್ ಲೆವೆಲ್ ಯೋಚಿಸಿ. ಇದಕ್ಕೆ ಸೈಕಾಲಜಿಯಲ್ಲಿ ಇದಕ್ಕೆ ಒಂದು ಪದ ಇದೆ, ಟ್ರಾನ್ಸ್ ಅಂಡ್ ಪೊಸೆಷನ್ ಡಿಸಾರ್ಡರ್, TPD ಅಂತ ಹೇಳ್ತಾರೆ. ಇದಕ್ಕೆ ಟ್ರಾನ್ಸ್ ಅಂಡ್ ಪೊಸೆಷನ್ ಡಿಸಾರ್ಡರ್, TPD. ಇಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವರಿಗೆ ಕೆಲವೊಂದು ರೀಸನ್ಸ್ ಇಂದ ಗಾಡ್ ಕಾಂಪ್ಲೆಕ್ಸ್ ಬರುತ್ತೆ. ಗಾಡ್ ಕಾಂಪ್ಲೆಕ್ಸ್ ಅಂದ್ರೆ ಉದಾಹರಣೆ ಕೊಡ್ತೀನಿ ನಿಮ್ಗೆ. ಈಗ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. ಅಲ್ಲಿ ಒಂದು ತುಂಬಾ ವಿಶ್ವದ ಎಲ್ಲಕ್ಕಿಂತ ಶಕ್ತಿಯುತ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ಅಂತ ತಿಳ್ಕೊಳ್ಳಿ. ಓಕೆ, ನಾನೊಂದು ಬಾಬಾಜಿ ಅಂತ ತಿಳ್ಕೊಳ್ಳಿ. ಓಕೆ, ಫಕೀರ್ ಚಂದ್ ಬಾಬಾ ಅಂತ ನನ್ನ ಹೆಸರು. ಎಲ್ಲರೂ ನಂತ ತುಂಬಾ ಚೇಲಾಗಳಿದ್ದಾರೆ, ತುಂಬಾ ಸ್ಟ್ರಾಂಗ್. ವಿಶ್ವದ ಎಲ್ಲಕ್ಕಿಂತಲೂ ಸ್ಟ್ರಾಂಗ್ ವ್ಯಕ್ತಿ ಬಂದ್ಬಿಟ್ಟು ನನ್ನ ಕಾಲ್ ಮುಂದೆ ಬಿದ್ದಿದ್ದಾನೆ. ಓಕೆ, ಅವಾಗ ನನಗೆ ಹೇಗನ್ಸುತ್ತೆ ಹೇಳಿ? ಅವನೇ ನನ್ನ ಮುಂದೆ ಬಿದ್ದಂದ್ರೆ ನಾನು ಎಷ್ಟು ದೊಡ್ಡವನು. ಅದಕ್ಕೆ ಗಾಡ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಓಕೆ, ಓಕೆ, ಅಂತ ವ್ಯಕ್ತಿನೇ ನಿಮ್ಮ ಹತ್ರ ಬಂದು ಕಾಲ್ ಬಿದ್ದಿದ್ದಾನೆ. ನಾನೆಂತ ಮಹಾನ್ ಇರುವ, ಅದಕ್ಕೆ ಬಿದ್ದಿದ್ದಾನಲ್ವಾ. ಏನ್ ಶಕ್ತಿ ಇರ್ಬೋದು ನಿಮ್ಮಲ್ಲಿ? ಗ್ರ್ಯಾಂಡಿಯೋಸ್ ಡಿಲೋಷನ್ ಕೂಡ ಅಂತಾರೆ ಅದಕ್ಕೆ. ಅಂದ್ರೆ ಅತಿ ಕ್ಷಯೋಕ್ತಿಯ ಭ್ರಮೆ, ನಾನು ತುಂಬಾ ಪವರ್ಫುಲ್ ಆಗಿದ್ದೀನಿ ಅಂತ. ಈ ರೀತಿ ಒಂದು ಪ್ರಾಬ್ಲಮ್ ಇದೆ. ಇನ್ನೊಂದ್ ಕಡೆ ಏನಂದ್ರೆ, ಹಲವಾರು ಜನ ಸಮಾಜದಲ್ಲಿ ಯಾರಿಗೆ ಆಪರೇಷನ್ ಆಗಿದೆನೋ, ಯಾರ ಜೊತೆ ತುಂಬಾ ಕೆಟ್ಟದಾಗಿದೆನೋ, ಒಂದು ಅತ್ತೆ ತುಂಬಾ ಕಿರುಕುಳ ಕೊಡ್ತಾ ಇದ್ದಾಳೆ ಒಂದು ಸೊಸೆಗೆ, ಅವಳು ಮಾತಾಡಕ್ ಆಗ್ತಾ ಇಲ್ಲ, ಕೊರಗು ಕೊರಗ್ತಾ ಇದ್ದಾಳೆ, ಅವ್ರಿಗೆ ಹೇಗಿದ್ರಿಂದ ಹೊರಗೆ ಬರ್ಬೇಕು ಅಂತ ಗೊತ್ತಿಲ್ಲ. ಅವ್ರು ಏನ್ ಮಾಡ್ತಾಳೆ ಅವಾಗ? ಈ ಒಂದು ಪ್ಲಾನ್ ಮಾಡ್ತಾಳೆ. ತುಂಬಾ ಇದೆ, ಕಣ್ಣಿಂದಾನು ನೋಡಿದ್ದೀನಿ ನಾನು. ಹೌದು, ನನ್ನ ಮನೆಯಲ್ಲಿ ಮೈಲಿ ಬಂದಿದೆ, ನನ್ನ ಮೈಯಲ್ಲಿ ಅದು XYZ ಬಂದಿದೆ. ಏನೇನೋ ಮಾಡಕ್ ಶುರು ಮಾಡ್ತಾಳೆ, ಒದರಾಡಕ್ ಶುರು ಮಾಡ್ತಾಳೆ, ಎಲ್ಲ ಒಳಗೆ ಅಡ್ಸ್ಕೊಂಡಿದ್ದಾಳಲ್ಲ, ಹೈಡ್ ಮಾಡ್ಕೊಂಡಿದ್ದಾಳೆ. ಒಂದಿನ ಹೊರಗೆ ಬರುತ್ತೆ ಈ ಪ್ಲಾನ್ ಇಂದ, ಎಲ್ರು ಹೆದರ್ತಾರೆ. ಅವಾಗ ಅತ್ತೆ ಇನ್ನೊಂದ್ಸರ್ತಿ ಅವಳಿಗೆ ದಬಾಯಿಸಲ್ಲ. ಇದು ಕೂಡ ಒಂದೇ ಇದೆ. ಇದನ್ನ ಆಸ್ ಅ ಟೂಲ್ ಕೂಡ ಯೂಸ್ ಮಾಡ್ತಾರೆ, ಆಯ್ತಲ್ವಾ? ಇದೊಂದು ಸ್ಕೀಮ್ ಅದು. ನನ್ಗೆ ಯಾರು ಮಾತಾಡಕ್ ಆಗ್ತಾ ಇಲ್ಲ, ಏನ್ ಮಾಡ್ತೀನಿ ಅಂದ್ರೆ ದೊಡ್ಡದ್ದು ಮಾಡಿ ನನ್ನ ಮೈಯಲ್ಲಿ ಏನೋ ಬಂದ ಇದೆ ಅಂತ ಹೇಳ್ಬಿಟ್ರೆ ಯಾರಾದ್ರೂ ಟಚ್ ಮಾಡ್ತಾರೆ ನೋಡಿ. ಮೂರನೇದು ಒಂದು ಬಿಸ್ನೆಸ್ ಕೂಡ. ಈಗ ಅದೇ ಹೆಣ್ಮಗಳು ನಾಳೆ ಇದನ್ನೇ ಬಿಸ್ನೆಸ್ ಆಗಿ ಮಾಡ್ಬೋದು. ಎಲ್ಲಿಂದನೂ ಜನ ಬರ್ತಾರೆ, ಇವಳು ಕೈ ಇಟ್ಬಿಟ್ರೆ ನಮ್ಗೆಲ್ಲ ಇದಾಗುತ್ತೆ, ಅದು ಇದು ಅಂತ ಮಾಡ್ತಾರೆ, ಬರ್ತಾರೆ, ದುಡ್ಡು ಕೊಡ್ತಾರೆ, ಅವಳು ಬಿಸ್ನೆಸ್ ಆಗುತ್ತೆ. ಸೊ ಹಲವಾರು ಗೊತ್ತಿದ್ರು ಬೇಕಂತಾನೆ ಈ ತರ ನೋಡಿ, ಗೊತ್ತಿಲ್ಲದೆ ಮಾಡೋರ್ಕಿಂತಲೂ ಜಾಸ್ತಿ ಗೊತ್ತಿದ್ದು ಮಾಡೋರು ಜಾಸ್ತಿ ಇದ್ದಾರೆ. ಹಾಗಾದ್ರೆ ಖಂಡಿತವಾಗಿ ಅವ್ರಿಗೆ ಹೋಗಿ ಕೇಳಿ, ನೀವು ಎಷ್ಟು ಜನ ಕೇಳಿ. ನಾನು ಎಷ್ಟು ಜ್ಯೋತಿಷಿಗಳಿಗೆ ಕೂಡ ಕೇಳಿದ್ದೀನಿ. ಅವರು ಹೇಳ್ತಾರೆ, ಏನೋ ಮಾಡ್ತಾ ಇದೀವಿ ಸರ್, ನಾವು ಏನೋ ನಮ್ಗೆ ಕಲ್ಸ್ಕೊಟ್ಟಿದ್ದಾರೆ, ಇದೊಂದು ಜ್ಞಾನ ಅಂತ, ಇರ್ಲಿ ಬಿಡ್ಲಿ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಹಲವಾರು ಜನ ಗೊತ್ತಿಲ್ಲದೆ ಮಾಡೋರು ಅಮಾಯಕರು, ಅವ್ರಿಗೆ ನಾವು ತಿಳಿಸ್ಬೇಕು, ಜ್ಞಾನ ಕೊಡ್ಬೇಕು. ಗೊತ್ತಿದ್ದು ಮಾಡೋರು ತುಂಬಾ ಜನ ಇದ್ದಾರೆ.